ದಿನಾ ಏನ್ ಮಾಡ್ತಿದ್ಯಪ್ಪ? ಆಕಾಶದಲ್ಲಿ ನಕ್ಷತ್ರಗಳು ನೋಡ್ತಾ ಇದ್ದೀನಿ. ಲೇ, ಚಿಕ್ಕ ವಯಸ್ಸಲ್ಲಿ ನಮ್ಮಮ್ಮ ಹೇಳ್ತಿದ್ರು ಆಕಾಶದಲ್ಲಿ ನಕ್ಷತ್ರಗಳು ಮಿನುಗ್ತಾ ಇರ್ತವೆ ಅಂತ. ನಂದು ಎಂತ ಬ್ಯಾಡ್ ಟೈಮ್. ಆಕಾಶ ಫುಲ್ ಬ್ಲಾಕ್. ಮುಚ್ಕೊಂಡು ಕನ್ನಡಕ ತೆಗಿ. ನಿಮ್ ಮನೆಗಿರೋದು ಮನೆ ಒಳಗೆ ಗೊತ್ತಾ? ಅದಕ್ಕೆ ಹೇಳೋದು, ನಿಮ್ ಮಕ್ಕನ್ ಮಗಳನ್ನ ಜಾಸ್ತಿ ನೆನ್ಸ್ಕೊಂಡ್ರೆ ಕೋಮಾ ಸ್ಟೇಜ್ಗೆ ಹೋಗ್ಬಿಡ್ತೀಯಾ. ನನ್ ಸಾಲ ತೀರ್ಸಕ್ಕೆ, ನಿನ್ ಪ್ರೀತಿ ಸಕ್ಸಸ್ ಆಗಕ್ಕೆ ನಾನೊಂದ್ ಪ್ಲಾನ್ ಮಾಡಿದೀನಿ. ಏನ್ ಕರ್ಮದ ವಿಷಯನೋ? ನೀನ್ ಸ್ವಾತಿ ಮುಂದೆ ಹೋಗಿ ಬೆತ್ಲಿಯಾಗಿ ನಿಂತ್ಬಿಡು. ಲೇ, ನನ್ನ ಕರ್ಮನ ಅವಳು ನೋಡಿ ಮೂರ್ಛೆ ಹೋಗಿ ನೇಣ್ ಹಾಕೊಂಡು ಸತ್ಗೆ ತೋಬಿಟ್ರೆ ನನ್ ಗತಿ ಏನೋ? ನಿನ್ಗೆ ಅದೇ ಗೊತ್ತಿರೋದು. ಒಂದ್ ವಿಷಯ ಹೇಳ್ತೀನಿ ಕೇಳು. ನೋಡೋ, ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಒಂದು ವಯಸ್ಸಿನ ಹುಡುಗಿ ಒಬ್ಬ ಹುಡುಗನ್ನ ಬೆತ್ತಲೆಯಾಗಿ ನೋಡಿದ್ರೆ ಅವಳು ಅವನ್ನೇ ಮದುವೆ ಆಗ್ತಾಳೆ. ನಿನಗಿದ್ ಗೊತ್ತಾ? ಇದು ಆಭಾಸ ಅಲ್ವೇನೋ? ಇದು ಆಭಾಸ ಅಲ್ಲ, ಆಸಾಭಾಸ. ಇವನು ಹೇಳೋದ್ರಲ್ಲ ಒಂಥರ ಥ್ರಿಲ್ ಇದೆ. ಓಪನ್ ಮಾಡೇ ಬಿಡ್ತೀನಿ. ಕಮಿಂಗ್ ಡಾರ್ಲಿಂಗ್. ಈ ಮೇಲಿನ ಕೂಡ ಅಮ್ಮ ಅವ್ರದ್ದು, ಚಿಕ್ಕಮ್ಮ ಅವ್ರದ್ದು. ರಂಗಿ, ರಂಗಿ, ಏಯ್ ಎದ್ದೋಳು ಮೇಲೆ, ಎದ್ದೋಳು. ಯಾಕೆ, ಏನಾಯ್ತೆ? ಅಮ್ಮ, ಅಮ್ಮ, ನಮ್ಮನೇಲಿ ಕಾಡಂದಿ ನೋಡ್ದೆ ಅಮ್ಮ. ಏನೇ ಇದು, ಇಷ್ಟೊತ್ತಲ್ಲಿ ಕಾಡಂದಿ ಅನ್ಕೊಂಡು ಎದ್ದೋಳು ಮೇಲೆ? ನಮ್ಮನೇಲಿ ಯಾವ್ದೋ ನಾಯಿ ಮರಿ ನೋಡಿರ್ಬೇಕು. ನಡಿ, ಎದ್ದೋಳು, ಕೆಲಸ ನೋಡು. ಅಬ್ಬಾ, ಡ್ಯಾಡಿ ಮಲ್ಕೊಂಡಾಗಿದೆ. ವಿಜಯ್ ಜೊತೆ ಹ್ಯಾಪಿಯಾಗಿ ಚಾಟ್ ಮಾಡ್ಬೋದು. ಮಾವ, ಡಿಸ್ಟರ್ಬ್ ಮಾಡ್ಬೇಡ, ಜಾಗ ಬಿಡು. ಡಿಸ್ಟರ್ಬ್ ಮಾಡ್ಬೇಡ, ಜಾಗ ಬಿಡುನಾ? ಈ ಹುಡುಗಿರಿಗೆ ಮೊಬೈಲ್ ಸಿಕ್ಬಿಟ್ರೆ ಮುಂದೆ ಏನಿದ್ರು ಕಾಣಲ್ಲ. ಓಕೆ, ಇನ್ನೊಂದು ಥ್ರಿಲ್ಲಿಂಗ್ ಬಿಟ್ಟು ಹಾಕೋತೀನಿ. ನೋಡ್ರು ನೋಡ್ದಂಗೆ ಹೋಗ್ತಾವಳೆ. ನಾನೇ ನೋಡ್ತೀನಿ. ಏನೋ ಈ ಅವತಾರ. ಅದು ಮನೆ ತುಂಬಾ ಜನರಿದ್ದಾರೆ, ಅದರಲ್ಲೂ ಹೆಂಗಸರು ಇದ್ದಾರೆ. ಏನು ಇದು ಆಭಾಸ? ಇದು ಆಭಾಸ ಅಲ್ಲ, ಆಸಾಭಾಸ. ಆಸಾಭಾಸ ನಿಂತಲೆ. ಏನು ಆಸಾಭಾಸ ಆಸಾಭಾಸ ಅಂತೀಯ? ಅರ್ಥ ಇಲ್ಲ, ಗಿರ್ತಾ ಇಲ್ಲ. ಅರ್ಥ ಇದೆ, ಅರ್ಥ ಇದೆ, ಅರ್ಥ ಇದೆ. ಅವನು ಬಟ್ಟೆ ಇಲ್ದೆ ಬಂದಿದ್ದು ನಿಮ್ಮ ನಿಮ್ಮ ಬಾಬಾ. ಅವನಿಗೆ ಹುಚ್ಚಿಡ್ದು ಬಿಡಿದೆ ಬಾಬಾ. ನೀನ್ ಹೋಗ್ ಬಾಬಾ, ನನಗೆ ಬೆತ್ತಲೆಯಾಗಿ ಕತ್ಲೆಯಲ್ಲಿ ನಡೆಯೋ ಕಾಯಿಲೆ ಇದೆ. ಅವನಿಗಲ್ಲ, ನಿನ್ಗೆ ಹೇಳ್ತಿದೆ. ಹೋಗ್ ಮಲ್ಕೋ. ಬೆಳಗಾಗೋದ್ರೊಳಗೆ ನೀವಿಬ್ರು ತೊಲಗಿರ್ಬೇಕು. ಬರಲಿ ಕಚಡ ನನ್ನ ಮಗನೇ. ಹೆಂಗು ಬಿಟ್ಟಿಕೊಂಡು ಆರಾಮಾಗಿದ್ನಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟೆ.